ಹಾಯ್ ಗಾಯ್ಸ್, ನಾನು ನಿಮ್ಮ ಹಾಸನದ ಅರಸೀಕೆರೆ ಹುಡುಗಿ ಮಾಡುವ ನಮಸ್ಕಾರಗಳು. ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ದಿನ ನಾವು ಶಿವಲಿಂಗೇಗೌಡರು ಸರ್ನ ಮೀಟ್ ಮಾಡೋಣ ಅಂತ ಹೋಗ್ತಿದ್ದೀವಿ. ನೆಕ್ಸ್ಟ್ ಏನು ವಿಷಯಕ್ಕಾಗಿ ಅಂತ ನಮ್ಮ ಮೇಡಮ್ ಹೇಳ್ತಾರೆ. ಹಾಯ್ ಎಲ್ರಿಗೂ ನಮಸ್ಕಾರ. ನಾವು ಏನು ವಿಷಯಕ್ಕೆ ಹೋಗ್ತಾ ಇದ್ದೀವಿ ಅಂತಂದರೆ, ನಾವು ಫ್ರೀಯಾಗಿ ಬ್ಯೂಟಿಷಿಯನು, ಟೈಲರಿಂಗು ಮತ್ತು ಹಾರಿ ವರ್ಕು ಕುಚ್ಚಿನ ಕ್ಲಾಸ್ ನಡೆಸ್ತಾ ಇದ್ವಿ. ಸೊ ಈ ಕ್ಲಾಸಸ್ಸಿಗೆ ಬಂದು ತರಬೇತಿ ತಗೊಂಡಿರೋರಿಗೆಲ್ಲ ನಾವು ಸರ್ಟಿಫಿಕೇಟ್ ಕೊಡ್ತೀವಿ. ಅವರು ಜೀವನಕ್ಕೋಸ್ಕರ ಏನಾದರೂ ಜೀವನ ಮಾಡ್ಕೊಳ್ಳೋದಕ್ಕೆ, ಈಗ ಟೈಲರಿಂಗ್ ಕಲ್ತಿರ್ತಾರೆ, ಮಿಷನರೀಸ್ ಬೇಕಾಗುತ್ತೆ. ಆ ಮಿಷನರೀಸ್ ಏನಾದ್ರೂ ಶಿವಲಿಂಗೇಗೌಡ ಸರ್ ಸ್ಪಾನ್ಸರ್ ಮಾಡಿದ್ರೆ ನಮ್ಮ ಸ್ಟೂಡೆಂಟ್ಸ್ಗೆ ಹೆಲ್ಪ್ ಆಗುತ್ತೆ ಅನ್ನೋ ಒಂದು ಉದ್ದೇಶದಿಂದ. ಹಾಗೆ ಅವರು ಸಚಿವರಾಗಿರೋದ್ರಿಂದ ಅವ್ರಿಗೊಂದು ಬುಕ್ಕೆ ಕೊಟ್ಟು ವಿಶ್ ಮಾಡಿ, ಹಾಗೆಯೇ ಅವ್ರಿಗೆ ಒಂದು ಲೆಟರ್ ಕೊಟ್ಬಿಟ್ಟು ಬರೋಣ, ಮನವಿ ಕೊಟ್ಬಿಟ್ಟು ಬರೋಣ ಅಂತ ಹೋಗ್ತಾ ಇದ್ದೀವಿ. ಥ್ಯಾಂಕ್ ಯು. ನೆಕ್ಸ್ಟ್ ಆಟೋ ಬಂದಿದೆ, ಎಲ್ಲರೂ ಹೋಗ್ತಿದ್ದೀವಿ. ಎಲ್ಲರೂ ಹೊರಡ್ತಿದ್ದೀವಿ ಇವಾಗ. ಒಂದು ಆಟೋ ಆಲ್ರೆಡಿ ಹೋಗಿದೆ, ಇನ್ನೊಂದು ಆಟೋದಲ್ಲಿ ನಾವು ಹೋಗ್ತಿದ್ದೀವಿ. ಹೇಳಿ. ನನ್ನನ್ನು ಮುಂದೆ ಕೂರಿಸ್ಬಿಟ್ಟಿದ್ದಾರೆ ಆಟೋದೊಳಗಡೆ. ಕೂರಿ, ಅದು ಸ್ಪೇಸ್ ಅಲ್ವಾ ಕೂರಕ್ಕೆ. ಇನ್ನಿಬ್ರು ಜಾಯ್ನ್ ಆಗ್ತಿದ್ದಾರೆ ಹಿಂಗೆ ಕ್ಲಾಸ್ ಸ್ಟೂಡೆಂಟ್ಸು. ಆರಾಮಾಗಿ ಕುತ್ಕೊಳ್ಳಿ, ಏನು ಸ್ವಲ್ಪ ದೂರ ಅಲ್ವಾ. ಹಲೋ, ಎಲ್ಲಿದ್ಯಾ? ಇಲ್ಲ, ಬನ್ನಿ ಮುಂದೆ ಜರುಗಿ. ಈ ಕಡೆ ಆಟೋ ಹತ್ಕೊಂಡು ಹೋಗ್ತಿದೀವಿ ಮ್ಯಾಮ್. ಈ ಕಡೆ ಬನ್ನಿ. ನೀವು ನಮ್ಮ ತೊಡೆ ಮೇಲೆ ಕೂರಿ. ಇಲ್ಲಿ ನೀವು ಯಾವ ಕಡೆಯಿಂದ? ಮನೆ ಕಡೆ. ನಿಮ್ಮ ಹಸ್ಬೆಂಡ್ ಹತ್ರನಾ? ಲಾಂಗ್ ಹಿಡ್ಕೊಳ್ಳೋದಾ ಮ್ಯಾಮ್? ಇವ್ರನ್ನೇ ಬಿಡಿ ಮುಂದೆ ಮಾತಾಡಕ್ಕೆ. ಇವಾಗ ಏನು ಮಾತಾಡ್ಬೇಕು ಹೇಳಿ ಮ್ಯಾಮ್. ಮತ್ತೆ ಅವ್ರ ಹತ್ರ ಮಾತಾಡಿ. ಅವ್ರ ಹತ್ರ ಮಾತಾಡ್ತೀರಾ ನೀವು? ಹಂಗಾರೆ ನೀವೇ ಮಾತಾಡ್ಬೇಕು ಅವ್ರ ಹತ್ರ. ಏನು ಮಾತಾಡಬೇಕಂತ ಹೇಳ್ಬೇಕು. ನಮ್ಮ ಮ್ಯಾಮ್ ಈ ಥರ ಟೈಲರಿಂಗ್ ಕ್ಲಾಸು, ಬ್ಯೂಟಿಷಿಯನ್, ಆರಿ ವರ್ಕ್ ಕ್ಲಾಸ್ ನಡೆಸ್ತಾ ಇದ್ದಾರೆ. ಸೊ ನಾವೆಲ್ಲ ಅವ್ರ ಹತ್ರ ಟ್ರೈನಿಂಗ್ ತೊಗೊಂಡಿದ್ದೀವಿ ಸರ್. ಏನಾದರೂ ಮಿಷನು ಆ ಥರ ಕಿಟ್ ಏನಾದರೂ ಕೊಟ್ಟರೆ ಹೆಲ್ಪ್ ಆಗುತ್ತೆ ನಮಗೆ ಜೀವನಕ್ಕೆ ಅಂತ ಮಾತಾಡಿ. ಓಕೆನಾ? ಹೆಂಗೆ ಮಾತಾಡಿ? ರೋಡ್ ಎಲ್ಲ ಮಾಡ್ಕೊಂಡಿದ್ದೀನಿ, ಅವ್ರ ಹತ್ರ ಮಾತಾಡಿ. ಹೌದಾ? ನೀವಾ? ಅಬ್ಬಾ, ನಮ್ಮ ತಾತ ಅವ್ರ ಜೊತೆನೇ ಇದ್ದಿದ್ದು. ಹಾಂ, ಹಂಗಾರೆ ನೀವೇ ಮಾತಾಡಿ. ಎಲ್ರಿಗೂ ಪ್ರೊವೈಡ್ ಆಗಬೇಕು ಅವ್ರ ಕಡೆಯಿಂದ. ತೊಗೊಂಡಿದ್ದೀವಿ ಸರ್, ಟ್ರೈನಿಂಗ್ ತೊಗೊಂಡಿದ್ದೀವಿ, ನಡೀತಾ ಇದೆ. ಆಟೋದಲ್ಲಿ ಹೋಗಿ ಎಷ್ಟೋ ದಿನಗಳು, ವರ್ಷಗಳೇ ಆಯ್ದವೆ ಅನ್ಸುತ್ತೆ. ಲಗೇಜ್ ಇತ್ತು ಅಂದರೆ ಬಸ್ ಸ್ಟಾಪಿಂದ ಇಲ್ಲಿಗೆ ಆಟೋದಲ್ಲೇ ಬರ್ತೀನಿ. ಹಾಂ, ಕ್ಲಾಸ್ ಇದೆ, ವೆಯ್ಟ್ ಮಾಡಿ. ಎಲ್ಲ ಶಿವಲಿಂಗೇಗೌಡ ಸರ್ ಮನೆ ಹತ್ರ ಹೋಗ್ತಾ ಇದ್ದೀವಿ. ಯಾವ ರೀತಿ ರೆಸ್ಪಾನ್ಸ್ ಇರುತ್ತೆ ಅಂತ ಇನ್ನೂ ಗೊತ್ತಿಲ್ಲ, ಹೋಗಿ ನೋಡ್ಬೇಕು. ಇವಾಗ ಯಾವ್ದಾದ್ರು ರಾಜಕಾರಣಿ ಮನೆಗೆ ಹೋಗ್ತಿದ್ದೀವಿ ಅಂದರೆ ಇದೇ ಫಸ್ಟ್ ಟೈಮು. ನಾನಂತೂ ಹೋಗ್ತಿರೋದು ನನ್ನ ಲೈಫಲ್ಲಿ ಇದೇ ಫಸ್ಟ್ ಟೈಮ್. ನೋಡಿದ್ದೀವಿ, ಬಟ್ ಹತ್ರದಿಂದ ನೋಡಿದ್ದೀವಿ, ಬಟ್ ಮನೆಗೆ ಹೋಗ್ತಿರೋದು, ಅವ್ರು ಮೀಟ್ ಮಾಡ್ತಿರೋದು ಫಸ್ಟ್ ಟೈಮ್. ಹೆಂಗಿರುತ್ತೆ ನೋಡೋಣ ಬನ್ನಿ. ಯಾಕೆ ಇದಕ್ಕೆಲ್ಲ ಎಲ್ಲ ಪ್ರಿಪೇರ್ ಆಗ್ತಿದ್ದಾರೆ, ಏನು ಮಾತಾಡೋದು, ಹೆಂಗೆ ಮಾತಾಡೋದು ಅಂತ ನೋಡಿ. ಇಲ್ಲೇ ಲೋಕಲಲ್ಲಿ ಇದ್ದಿದ್ರೆ ಅವ್ರು MLA ಆಗಿದ್ರೆ ಸಿಗೋರು, ಇಂಥ ಟೈಮ್ಗೆ ಸಿಗ್ತಾರೆ ಅಂತ ಹೇಳ್ತೀನಿ. ಈಗ ಅವರು ಈಗ ಹೋದ್ರೆ ಇದೆಯಾ? ಲೆಟ್ರೇಡ್ ಇದೆಯಾ? ಎಲ್ಲಿದೆ? ಇನ್ನೂ ಬರ್ತಾ ಇದೆ. ಇಲ್ಲಿಲ್ಲ ಫೋನ್ ಮೇಡಮ್ಮ ಇಲ್ಲ, ಅಲ್ಲಿ ಕೊಟ್ಟಲ್ಲೇ ಮಾತಾಡ್ತಾರೆ. ನೀನು ಲೆಟ್ರೇಟ್ ಕೊಟ್ಟರೆ ನಾನು ಅದನ್ನು ಅವ್ರ PA ಕೈಲಿ ಎಂಟ್ರಿ ಮಾಡಿಸ್ತಿದ್ದೆ. ಕರಿಬೇಕಲ್ಲ ಸರ್, ಮತ್ತೆ ಇಷ್ಟು ಬಿಸಿ ಇರ್ತವೆ, ಹೆಂಗಾಗುತ್ತೆ ಸರ್? ಕರೀರಿ ನೀವು. ನನಗೇನು ಗೊತ್ತು ನೀವು ಬರ್ತೀರಾ ಅಂತ. ಡೇ ಒನ್ ಇಂದ ಹೇಳ್ತಿದ್ದೀವಿ ಸರ್, ನಮ್ಮ ಮೀಟ್ ಮಾಡಬೇಕು. ನನಗೆ ಅದು ಗೊತ್ತಿಲ್ಲ, ನೀವು ಫೋನ್ ಮಾಡಿದ್ರೆ ಗೈಸ್, ಬ್ಯಾಡ್ ಲಕ್ ಗೈಸ್. ನಮಗೆ ನಾವು ಇನ್ನೊಂದು 2 ನಿಮಿಷ ಲೇಟಾಗಿ ಬಂದಿದ್ರು, ಅವರು ಸಿಗ್ತಿರ್ಲಿಲ್ಲ ನಮಗೆ. ಅವರು ಬೇರೆ ಏನೋ ಫಂಕ್ಷನಿಗೆ ಇದೆ ಅಂತ ಹೇಳಿ ಹೋಗಿದ್ರು. ಹಂಗಾಗಿ ಆದರೂ ಕೂಡ ಸ್ವಲ್ಪ ಶಾಲ್ ಹಾಕಿ ಹಾರ ಹಾಕಿದ್ವಿ, ಬಟ್ ನಾವು ಬಂದಿದ್ದ ವಿಷಯನ ಅವ್ರ ಹತ್ರ ಮಾತಾಡೋಕ್ಕಾಗಿಲ್ಲ ಇವತ್ತು. ಏನು ಮಾತಾಡಬೇಕಿತ್ತು ಅದು ನಮಗೆ ಕೆಲಸ ಆಗಿಲ್ಲ.
ಬಟ್ ಅವರು ಮೇ ಬಿ MLA ಆಗಿದ್ದರೆ ಇಲ್ಲೇ ಸಿಗ್ತಿದ್ರಂತೆ ಡೈಲಿ. ಇವಾಗ ಸಚಿವರಾಗಿರೋದ್ರಿಂದ ಅವರು ತುಂಬ ಬ್ಯುಸಿ ಇರ್ತಾರೆ. ನಾವು ಡೇ 1ಇಂದನೂ ಅವರಿಗೆ ವೆಯ್ಟ್ ಮಾಡೋಕ್ಕೆ ವೆಯ್ಟ್ ಮಾಡ್ತಾನೆ ಇದ್ದೀವಿ, ಬಟ್ ಸಿಕ್ತಿಲ್ಲ. ಇವತ್ತು ಸಾರ್ವಜನಿಕರಿಗೆ ಅವಕಾಶ ಇದೆ ಅಂತ ಹೇಳಿದ್ದಕ್ಕೆ ಬಂದಿದ್ವಿ ಮೀಟ್ ಮಾಡೋಕ್ಕೆ ಅಂತ, ಆದರೂ ಇವತ್ತು ಸಿಕ್ಕಲಿಲ್ಲ. ಏನು ಮಾಡೋಂಗಿಲ್ಲ, ಬ್ಯಾಡ್ ಲಕ್ಕು. ಒಂದು ಹಾಫ್ ಆನ್ ಅವರ್ ಮುಂಚೆ ಬರಬೇಕಿತ್ತು. ನಮಗೆ ಅವರು ಸಿಗ್ತಾರೆ ಇವತ್ತು ಅಂತ ಗೊತ್ತಾಗಿದೆ. ಹಾಫ್ ಆನ್ ಅವರ್ ಮುಂಚೆ ಅಲ್ಲಿಂದನೇ ಸ್ಟೂಡೆಂಟ್ಸ್ನೆಲ್ಲ ಕರ್ಕೊಂಡು ಹೊರಟು ಬಂದ್ವಿ, ಆದರೂ ನಮಗೆ ಸಿಗಲಿಲ್ಲ. ಜಸ್ಟ್ ಮೀಟ್ ಮಾಡಿದ್ವಿ, ಕಂಗ್ರಾಟ್ಸ್ ಹೇಳಿದ್ವಿ ಅಷ್ಟೇ. ಏನೋ ಒಂದು ಒಳ್ಳೇದಾದರೆ ಆಯಿತು. ನೆಕ್ಸ್ಟ್ ಟೈಮ್ ನೋಡೋಣ, ನೆಕ್ಸ್ಟ್ ಟೈಮ್ ಏನಾದ್ರು ಸಿಕ್ಕಿದ್ರೆ ನಮ್ಮ ಕ್ಲಾಸ್ನ ಫಂಕ್ಷನ್ಗೆ ಅವ್ರನ್ನ ಇನ್ವೈಟ್ ಮಾಡೋಣ ಅಂತ ಇದ್ದೀವಿ. ಲಾಸ್ಟ್ ಡೇ ಫಂಕ್ಷನಿಗೆ ಅವ್ರನ್ನೇ ಇನ್ವೈಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಅವಾಗೂ ಸಿಗ್ತಾರೋ ಇಲ್ಲೋ ಗೊತ್ತಿಲ್ಲ. ಅವರು PA ಹತ್ರ ಏನೋ ಲೆಟರ್ ಕೊಡಬೇಕಂತೆ, ಲೆಟರ್ ಕೊಟ್ಟು ಮಾತಾಡಿಸಿ ಇನ್ವೈಟ್ ಮಾಡಬೇಕು ನಾವು. ನೋಡೋಣ ಹೆಂಗಾಗುತ್ತೆ ಅಂತ. ಅವ್ರ ಹತ್ರ ಡಿಸ್ಕಷನ್ ಮಾಡ್ತಿದ್ದಾರೆ. ಅವ್ರಿಗೆ ಪರಿಚಯ ಇದ್ದಾರೋ ಇಲ್ಲ ಏನಂತ ಗೊತ್ತಿಲ್ಲ, ಬಟ್ ಅವ್ರ ಹತ್ರ ನಮ್ಮ ಮೇಡಮ್ ಡಿಸ್ಕಷನ್ ಮಾಡ್ತಿದ್ದಾರೆ. ಹೆಂಗೆ ಏನೋ, ಯಾವಾಗ ಸಿಗ್ತಾರೆ, ಯಾವಾಗ ಫ್ರೀ ಟೈಮಲ್ಲಿ ಇರ್ತಾರೆ ಅಂತ ಮಾತಾಡಿ ವಿಚಾರಿಸ್ಕೊತಿದ್ದಾರೆ. ಏನೋ ಗೊತ್ತಿಲ್ಲ. ಸಿಕ್ಕಿದ್ರೆ ಒಳ್ಳೆಯದು. ನಮ್ಮ ಕಡೆಯಿಂದ, ನಮ್ಮ ಕ್ಲಾಸ್ ಕಡೆಯಿಂದ ಒಂದು ಸ್ಟೂಡೆಂಟ್ಸಿಗೆ ಒಂದು ಹೆಲ್ಪ್ ಆಗುತ್ತೆ. ಅವ್ರು ಸಚಿವರಾಗಿರೋದ್ರಿಂದ ಬ್ಯುಸಿ ಇದ್ದಾರೆ. ಡೇ 1ಇಂದ ಫುಲ್ಲು ಬ್ಯುಸಿ. ಅವತ್ತಿಂದನೂ ಟ್ರೈ ಮಾಡ್ತಿದ್ದೀವಿ, ಅವಾಗಿಂದನೂ ನಮಗೆ ಸಿಗ್ತಾನೆ ಇಲ್ಲ. ಅವರು ಏನೋ ಆಡ್ತಿದ್ದಾರೆ ಮಾತಾಡ್ಕೊಂಡು, ಏನು ಅಂತ ಗೊತ್ತಿಲ್ಲ. ಸಖತ್ತು ಜನ ಇದ್ದಾರೆ. ಅವ್ರ ಮನೆ ಯಾವುದು ಇಲ್ಲಿ ಅವ್ರದ್ದು ಮನೆಗೆ ಗೊತ್ತಿಲ್ಲ. ಕಚೇರಿ ಹತ್ರ ಬಂದಿದ್ದೀವಿ. ಅವ್ರು ಎಲ್ಲರೂ ಮೀಟ್ ಮಾಡೋದು ಇಲ್ಲೇ ಅಂತೆ, ಅಲ್ಲಿ ಮೀಟ್ ಮಾಡೋಕ್ಕೆ ಬಂದಿದ್ದೀವಿ. ಸಖತ್ತು ಜನ ಅಂದರೆ ಜನ ಇದ್ದಾರೆ. ಮತ್ತಿನ್ನೇನು ಅಂದರೆ ಗೈಸ್, ನಾನು ಇವತ್ತು ಫಸ್ಟ್ ಟೈಮು ಪಬ್ಲಿಕ್ಕಲ್ಲಿ ವಿಡಿಯೋ ಮಾಡಿ ಕ್ಯಾಮ್ರಾ ಎತ್ತಿಡ್ದು ಮಾತಾಡ್ತಿರೋದು ಫಸ್ಟ್ ಟೈಮ್. ಹಾಯ್ ಬನ್ನಿ. ಮುಗೀತಾ ಎಲ್ಲ ಕೆಲಸ ಆಯಿತಾ ಮೇಡಮ್? ಆಯ್ತಾ ಕೆಲಸ? ಮೀಟ್ ಮಾಡಿದ್ವಿ, ಆದರೆ ಮಮ್ಮಿನ ಕೊಡೋಕ್ಕಾಗಲಿಲ್ಲ, ಅದೇ ಬೇಜಾರಾಗಿರೋದು. ಇರಲಿ ಬಿಡಿ ಮೇಡಮ್. ಶಾಲು ಹಾರ ಹಾಕಿ ವಿಶ್ ಮಾಡಿದ್ವಿ. ಸರ್ ಕೂಡ ತುಂಬ ಚೆನ್ನಾಗಿ ಸ್ಪಂದಿಸಿದ್ರು. ಬಟ್ ಆದರೆ ಮನವಿ ಕೊಡೋಕ್ಕಾಗಲಿಲ್ಲ. ಮನವಿ ಕೊಡೋಕ್ಕೆ ನಾಳೆ ನಾಡಿದ್ದು ಹೇಳಿದ್ದಾರೆ. ನಾಳೆ ನಾಡಿದ್ದು ಬಂದು ಕೊಡ್ತೀವಿ. ಥ್ಯಾಂಕ್ ಯು. ನೆಕ್ಸ್ಟ್ ಟೈಮ್ ಸಿಗ್ತಾರೆ ಅಷ್ಟೇ ಬಿಡಿ ಮ್ಯಾಮ್. ನೆಕ್ಸ್ಟ್ ಟೈಮ್ ಸಿಗ್ತಾರೆ. ನೆಕ್ಸ್ಟ್ ಟೈಮ್ ಖಂಡಿತ ಸಿಗ್ತಾರೆ ಹೇಳಿದ್ದಾರೆ. ತಿಳ್ಕೊಂಡು ವಿಚಾರಿಸ್ಕೊಂಡು ಹೋಗ್ಬೇಕಿತ್ತು. ನಾವು ಸ್ವಲ್ಪ ಲೇಟಾಗಿ ಬಂದ್ವಿ. ಅಂದರೆ ನಾವು ಅಲ್ಲಿಂದ ಬರೋದು ಲೇಟ್ ಆಯ್ತು. ಎಲ್ಲ ಕರ್ಕೊಂಡು ಇನ್ನೊಂದು 2 ಮಿನಿಟ್ಸ್ ಲೇಟ್ ಆಗಿದ್ರು ನಮ್ಮ ಕೈಗೆ ಸಿಗ್ತಿರ್ಲಿಲ್ಲ. ಅವ್ರು ಆಲ್ರೆಡಿ ಹೊರಟು ಬಿಡ್ತಿದ್ರು. ಆಲ್ರೆಡಿ ಕಾರ್ ಹತ್ರ ಬಂದಿದ್ರು ಅವರು. ನಾವು ಬಂದ ತಕ್ಷಣವೇ ಅವರು ಇನ್ನೇನು ಜಸ್ಟ್ 1 ಮಿನಿಟಲ್ಲಿ ಕಾರಿಗೆ ಕುತ್ಕೊಳ್ಳೋರು. ಅಷ್ಟೊತ್ತಿಗೆ ನಮಗೆ ಪರ್ಮಿಷನ್ ಸಿಕ್ತು. ಬ್ಯಾಡ್ ಲಕ್ಕು. ಎಲ್ಲ ಮತ್ತೆ ಕ್ಲಾಸಿಗೆ ಬಿಡ್ತಿದ್ದೀವಿ ಇವಾಗ. ಅಲ್ಲಿ ಬಂದವ್ರ ಜನಗಳಿಗೆ ತಿಂಡಿ ಕೂಡ ರೆಡಿ ಮಾಡಿದಾರಂತೆ. ಅವ್ರು ಮೀಟ್ ಮಾಡಕ್ ಬಂದವ್ರು ಕೂಡ ಏನ್ರಪ್ಪ ಆದ್ರೆ ಹೋಗೇ ಬಿಟ್ಟಿದ್ದೀರ. ನಾವ್ ಇನ್ನೂ ಇನ್ಫಾರ್ಮೇಶನ್ ಪಾಪಗೆ ಅಂತ ತಗೊಬಂದ್ರ ಬಿಡಿ. ನಿಮ್ ಪಾಪಗೆ ಆಯ್ತಲ್ಲ ಉಪ್ಪಿಟ್ಟ. ಜನಗಳಿಗೆ ತಿಂಡಿನೂ ಕೂಡ ರೆಫರ್ ಮಾಡಿದ್ದಾರೆ ಅವರು. ಹೌದಾ? ಯಾರು ಕೊಟ್ಟಿರೋದು? ಅವ್ರು ಕೊಟ್ರಾ? ಹೌದು. ಮತ್ತೆ ಇಲ್ವಾ? ಎಲ್ಲರೂ ಬೊಕ್ಕೆ ಹಿಡ್ದಿದ್ದೀರಾ. ಯಾರು ಕೊಟ್ಟಿದ್ದು? ಗಾದಿ ಹೇಳ್ತಾರೆ ಹಳ್ಳಿ ಕಣ್ಣು ಒಳ್ಳೆಯರಲ್ಲ, ಒಳ್ಳೆಯರೇ ಟೌನ್ ಅವಮಾನ ಆಗುತ್ತೆ. ಬ್ಯಾಕ್ ಟು ಕ್ಲಾಸ್. ಹೋಗಿದ್ದು ಆಯಿತು, ಬೇಗ ಬಂದಿದ್ದು ಆಯಿತು, ಮುದ್ದೆ ಹೋಯ್ತು. ಎಲ್ಲರೂ ಇವಾಗ ಕೆಲಸ ಆಗಿಲ್ಲಲ್ಲ ಹೋಗಿದ್ದು ಅಂತ ಸ್ವಲ್ಪ ಸಪ್ಪೆ ಮುಖ ಹಾಕೊಂಡು ಕೂತಿದ್ದಾರೆ. ಅವರವರು ಬ್ಯಾಕ್ ಟು ಕ್ಲಾಸ್ ನೋಡಿ ಪ್ರಾಕ್ಟೀಸಿಗಿದ್ದಾರೆ. ಇವತ್ತು ರಿಸೆಪ್ಷನ್ ಲುಕ್ದು ಹೇರ್ ಸ್ಟೈಲ್ ಡೆಮಾನ್ಸ್ಟ್ರೇಷನ್ ಕ್ಲಾಸ್ ನಡೀತಿದೆ, ಹಂಗಾಗಿ ಪ್ರಿಪೇರ್ ನಡೆಸ್ತಿದ್ದಾರೆ ಎಲ್ಲ. ಓ ಚೆನ್ನಾಗಿ ಕಾಣಿಸ್ತಿದ್ದೀರಾ. ಮತ್ತು ಕ್ಲಾಸ್ ಹೇಗೆ ನಡೀತಿದೆ, ಹೆಂಗಿದೆ, ಕ್ಲಾಸಲ್ಲಿ ಏನೇನು ಅವೈಲೇಬಲ್ ಇದೆ ಅಂತ ಕೆಲವೊಬ್ಬರು ಕೇಳ್ತಿದ್ರೆ, ಆ ಕ್ಲಾಸಲ್ಲಿ ಏನು ಅವೈಲೇಬಲ್ ಇದೆ ಅಂತ ಕೇಳಿದವ್ರಿಗೆ ಮಾತ್ರ ನಾನು ಚಾರ್ಟಲ್ಲಿ ಹಂಗೆ ಆನ್ಸರ್ ಮಾಡ್ತಿದ್ದೆ, ರಿಪ್ಲೈ ಕೊಡ್ತಿದ್ದೆ. ಇವಾಗ ಅದ್ರ ಬಗ್ಗೆ ಫುಲ್ಲು ಡೀಟೇಲ್ಸಾಗಿ ನಮ್ಮ ಮೇಡಮ್ಮು ಹೇಳ್ತಾರೆ. ಅದನ್ನು ಡೀಟೇಲ್ಸ್ ಕೊಡ್ತಾರೆ ಅವರು. ಇಂಟ್ರೆಸ್ಟ್ ಇದ್ದವರು ಜಾಯಿನ್ ಆಗಿ ಅವ್ರು ಮಾತಾಡ್ತಾರೆ. ಬನ್ನಿ ಕೇಳೋಣ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ತಾರಾ ಅಂತ. ನಾನು ಮಾತೃಶ್ರೀ ಚಾರಿಟೇಬಲ್ ಟ್ರಸ್ಟಿನ ಸಂಸ್ಥಾಪಕ ಕಾರ್ಯದರ್ಶಿ ಆಗಿದ್ದೀನಿ. ಸೊ ನಾವು ಇಲ್ಲಿ ಏನೇನು ಹೇಳ್ಕೊಡ್ತಾ ಇದ್ದೀವಿ ಅಂತಂದರೆ ಬ್ಯೂಟಿ ಪಾರ್ಲರು, ಟೈಲರಿಂಗು, ಆರಿ ವರ್ಕು ಮತ್ತು ಕುಚ್ ಕ್ಲಾಸ್ನ ನಾವು ನಡೆಸ್ತಾ ಇದ್ದೀವಿ. ನಾವು ಆಲ್ ಓವರ್ ಕರ್ನಾಟಕ ಪರ್ಮಿಷನ್ ತೊಗೊಂಡಿದ್ದೀವಿ. ಹಾಗೆ ಎಲ್ಲ ತಾಲೂಕು ಮತ್ತು ಎಲ್ಲ ಡಿಸ್ಟ್ರಿಕ್ಗಳಲ್ಲೂ ನಾವು ಕ್ಲಾಸಸ್ನ ನಡೆಸ್ಕೊಂಡು ಬಂದಿದ್ದೀವಿ. ಹಾಗೆ ಅರಸೀಕೆರೆಯಲ್ಲಿ ಇದೇ ಫಸ್ಟ್ ಟೈಮ್ ನಾವು ಕ್ಲಾಸಸ್ನ ಮಾಡ್ತಿರೋದು. ಇದು ಕೂಡ ತುಂಬ ಚೆನ್ನಾಗಿ ಬಂದಿದೆ ಕ್ಲಾಸಸ್ಸು. ಹಾಗೆ ಮತ್ತೇನಾದರೂ ನಾವು ನೆಕ್ಸ್ಟ್ ಕ್ಲಾಸ್ ನಾವು ಮಾಡ್ತೀವಿ ಅಂತಂದರೆ ಸೊ ನಿಮ್ಗೆ ಯಾರಾದರೂ ಬೇಕಿತ್ತು ಅಂದರೆ ನಮಗೆ DM ಮಾಡಿ ನಾವು
ಇನ್ಫಾರ್ಮೇಷನ್ ಕಳಿಸ್ಕೊಡ್ತೀವಿ. ನೆಕ್ಸ್ಟ್ ಬ್ಯಾಚ್ಗೆ ನೀವು ಕೂಡ ಬರಬಹುದು. ಹಾಗೆ ಪ್ರತಿ ಒಂದು ಕ್ಲಾಸಲ್ಲೂ ನಾವು 100 ಜನರಿಂದ 120 ಜನದ ಗಂಟ ನಾವು ನೋಡ್ತಾ ಇರ್ತೀವಿ. ಎಲ್ಲ ಸ್ಟೂಡೆಂಟ್ಸನ್ನು ತುಂಬ ಚೆನ್ನಾಗಿ ಕಲ್ತ್ಕೊಂಡು ಮಿಷನ್ಗಳನ್ನ ತಗೊಂಡು ಮನೇಲೇ ವರ್ಕ್ ಮಾಡ್ತಾ ಇದ್ದಾರೆ. ಇನ್ನು ಕೆಲವರಂತೂ ಪಾರ್ಲರ್ ಮಾಡಿಕೊಂಡು ಅಕಾಡೆಮಿ ಮಾಡಿಕೊಂಡು ಲೈಫ್ಸ್ನ ಸೆಟ್ಲ್ ಮಾಡ್ಕೊಂಡಿದ್ದಾರೆ. ಆ ಖುಷಿ ನಮಗಂತೂ ತುಂಬಾ ಇದೆ. ಸೊ ಎಲ್ಲೇ ಹೋದರೂ ಐಡೆಂಟಿಫೈ ಮಾಡ್ತಾರೆ, ಖುಷಿ ಆಗುತ್ತೆ. ಅಟ್ಲೀಸ್ಟ್ ಅವರು ಮ್ಯಾಮ್ ನಾವು ನಿಮ್ಮ ಹತ್ರ ಕಲ್ತ್ಕೊಂಡು ಈ ಥರ ಮಾಡ್ಕೊಂಡಿದ್ದೀವಿ ಅಂತ ಹೇಳಿದಾಗ ನಮ್ಗೆ ತುಂಬ ಖುಷಿ ಆಗುತ್ತೆ. ಅವರಿಂದ ನಾವೇನೂ ಎಕ್ಸ್ಪೆಕ್ಟೇಷನ್ ಮಾಡಲ್ಲ, ಬಟ್ ನಾವಂತೂ ಕ್ಲಾಸ್ನ ತುಂಬ ಹಾನೆಸ್ಟಾಗಿ ಹೇಳ್ಕೊಡ್ತೀವಿ. ಯಾಕಂದರೆ ಮೆಟೀರಿಯಲ್ಸ್ ಎಲ್ಲ ನಾವೇ ಕೊಟ್ಟು ಹೇಳ್ಕೊಡ್ತೀವಿ. ತುಂಬ ಚೆನ್ನಾಗಿ ಕಲ್ತ್ಕೊಂಡು ಇವತ್ತು ಲೈಫಲ್ಲಿ ಸೆಟಲ್ ಆಗಿದ್ದಾರೆ. ಸೊ ಇದೇ ಥರ ನಾವು ಕ್ಲಾಸಸ್ನ ಎಲ್ಲ ಕಡೆ ನಡೆಸ್ತಾ ಇರ್ತೀವಿ. ನಮ್ಮ ಈ ಮಾತೃಶ್ರೀ ಚಾರಿಟಬಲ್ ಟ್ರಸ್ಟ್ನ ಬೆಳೆಸಿ ಅಂತ ನಾನು ಕೇಳ್ಕೊತಾ ಇದ್ದೀನಿ ಈ ಮೂಲಕ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಎಲ್ಲ ಮುಗೀತು, ನಾನು ಮನೆಗೆ ಬಂದೆ. ಮತ್ತು ನೆಕ್ಸ್ಟ್ ಬ್ಯಾಚ್ ಯಾವಾಗ ಸ್ಟಾರ್ಟ್ ಆಗುತ್ತೆ, ಡೇಟು ಯಾವಾಗ ಅನೌನ್ಸ್ ಆಗುತ್ತೆ, ನಾನು ಆವಾಗ ನೆಕ್ಸ್ಟ್ ಅಪ್ಡೇಟು ನಿಮಗೆ ಕೊಡ್ತೀನಿ. ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆ ಎಲ್ಲರೂ ಕೂಡ ಜಾಯ್ನ್ ಆಗ್ಬೋದು. ಮತ್ತು ಅವರು ಒಂದೇ ಕಡೆ ಕ್ಲಾಸ್ ಮಾಡಲ್ಲ, ಹೊಳೆ ನರಸೀಪುರ, ಸಕಲೇಶಪುರ, ಹಾಸನ ಅಂತ ಹಿಂಗೆ ಬೇರೆ ಬೇರೆ ಕಡೆನೂ ಕ್ಲಾಸ್ ಕೂಡ ಮಾಡ್ತಿರ್ತಾರೆ. ಅಲ್ಲಿಯವರು ಕೂಡ ನೋಡಿ ವಿಚಾರಿಸ್ಕೊಂಡು ಪಾಂಪ್ಲೆಟ್ಸ್ ಕೂಡ ಹಾಕ್ತಾರೆ. ಅವರು ನೋಡಿ ವಿಚಾರಿಸ್ಕೊಂಡು ಜಾಯ್ನ್ ಆಗಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್. ಬೈ ಗೈಸ್.